ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಸಂತೋಷವಾಗಿದ್ದೀರಾ? ನೀವು ಸಂತೋಷವಾಗಿರಬೇಕೆಂದು ದೇವರು ಬಯಸುತ್ತಾರೆ. ಯಾವಾಗಲೂ ಕೂಡ ಕರ್ತನಲ್ಲಿ ಸಂತೋಷವಾಗಿರಿ, ಯೇಸುವಿನಲ್ಲಿ ಸಂತೋಷವಾಗಿರಿ. ಅದಕ್ಕೆ ಪ್ರತಿನಿತ್ಯ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ಮತ್ತೆ ನೀವು ಸಂತೋಷವಾಗಿಲ್ಲದೆ ದುಃಖವಾಗಿದ್ದರೆ ಏನರ್ಥ? ಇಲ್ಲ, ಸಂತೋಷವಾಗೇ ಇದ್ದೇವೆ. ಒಂದು ಸಮಯ ಸಂತೋಷ ಇರುತ್ತದೆ, ಇನ್ನೊಂದು ಸಮಯಕ್ಕೆ ಭಾರ ಬಂದು ಬಿಡುತ್ತದೆ. ನಾವು ಸಂತೋಷವಾಗಿ ಇರುವಂಥದ್ದೇ ಯಾರಿಗೂ ಹಿಡಿಸುವುದಿಲ್ಲ. ಮರುಕ್ಷಣ ಏನಾದರೂ ಸಮಸ್ಯೆ ಬಂದು ಸಂತೋಷ ಬಾಧಿಸಲ್ಪಡುತ್ತದೆ. ಏನೋ ಸ್ವಲ್ಪ ಸಂತೋಷ ಇದೆ ಎಂಬುದಾಗಿ ಹೇಳುತ್ತೀರಾ? ಆದರೆ ದೇವರು ಏನನ್ನು ಬಯಸುತ್ತಾರೆ ಗೊತ್ತಾ? ಯೋಹಾನ 16ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಎಂಬುದಾಗಿ. ಸಂತೋಷ ಹೇಗಿರಬೇಕಂತೆ? ಪರಿಪೂರ್ಣವಾಗಿ, ಓವರ್ಫ್ಲೋಯಿಂಗ್, ಪರಿಪೂರ್ಣವಾದಂಥ ಸಂತೋಷ. ಅದನ್ನೇ ದೇವರು ಹೇಳುತ್ತಾರೆ, ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಎಂಬುದಾಗಿ. ಅದಕ್ಕೆ ಏನು ಮಾಡಬೇಕು? ದೇವರು ಹೇಳುತ್ತಾರೆ, ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಯಾರ ಬಳಿ ಬೇಡಿಕೊಳ್ಳುವುದು? ಯೇಸುಕ್ರಿಸ್ತನ ಬಳಿ. ಯಾಕೆಂದರೆ ನಮಗೆ ಈ ಸಂತೋಷವನ್ನು ಕೊಡಬೇಕೆಂದು ಆತನು ಶಿಲುಬೆಯಲ್ಲಿ ನಮ್ಮ ದುಃಖಗಳನ್ನು ಹೊತ್ತನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೆಶಾಯ 53ನೇ ಅಧ್ಯಾಯದಲ್ಲಿ ಯೇಸುಕ್ರಿಸ್ತನು ನಮ್ಮ ಕಷ್ಟಗಳನ್ನು ವಹಿಸಿಕೊಂಡು ದುಃಖಗಳನ್ನು ಶಿಲುಬೆಯಲ್ಲಿ ಹೊತ್ತನು. ಯಾಕೆ ನಮ್ಮ ಕಷ್ಟ ದುಃಖಗಳನ್ನು ಆತನು ಹೊರಬೇಕು? ನಮ್ಮ ಸಂತೋಷವನ್ನು ಬಾಧಿಸುವಂಥ ಕಾರ್ಯಗಳು ಯಾವುದು? ಒಂದು ವ್ಯಾಧಿ, ಮನುಷ್ಯರಿಂದ ಬರುವಂಥ ಸಮಸ್ಯೆಗಳು, ಪಾಪ ಸಮಸ್ಯೆಗಳು, ಕೆಲ ಹೋರಾಟಗಳು, ನಮ್ಮ ಸುತ್ತಲಿರುವಂಥ ಜನರಿಂದ ಬರುವಂಥ ಇಕ್ಕಟ್ಟುಗಳು, ನಮ್ಮ ಸಂತೋಷವನ್ನು ಬಾಧಿಸುವಂಥ ಅನೇಕ ಕಾರ್ಯಗಳು ಇವೆ. ಹಾಗಾಗಿ ಕಷ್ಟ, ಸಮಸ್ಯೆಗಳು, ನಿಂದೆ, ಇಕ್ಕಟ್ಟುಗಳು ಎಲ್ಲವನ್ನು ಆತನು ಶಿಲುಬೆಯಲ್ಲಿ ಹೊತ್ತು ನನ್ನ ಮಕ್ಕಳು ಸಂತೋಷವಾಗಿರಬೇಕು, ಅವರು ಸಂತೋಷವಾಗಿ ಇರಲು ಆ ದುಃಖವನ್ನೆಲ್ಲ ನಾನು ಹೊರುತ್ತೇನೆ ಎಂದು ಆತನು ಶಿಲುಬೆಯಲ್ಲಿ ಹೊತ್ತು ತೀರಿಸಿದನು. ಹಾಗಾಗಿ ಯೇಸುಕ್ರಿಸ್ತನು ಕೊಡುವಂಥ ಸಂತೋಷ ಅದು ಪರಿಪೂರ್ಣವಾದ ಸಂತೋಷ, ಮನೋಲ್ಲಾಸ, ಆತ್ಮದಲ್ಲಿ ಮನಸ್ಸಿನಲ್ಲಿ ಉಂಟಾಗುವಂಥ ಒಂದು ಮನಃಶಾಂತಿ, ದೊಡ್ಡ ಒಂದು ಸಂತೋಷ. ಅದು ಹೇಗೆಂದರೆ ವಿವರಿಸಿ ಹೇಳುವುದಕ್ಕೆ ಆಗದು, ಅಷ್ಟು ದೊಡ್ಡ ಸಂತೋಷ. ನೀವು ಅನುಭವಿಸಿದರೆ ತಿಳಿಯುತ್ತದೆ ದೇವರು ಕೊಡುವಂಥ ಸಂತೋಷವನ್ನು. ಅದು ಪರಿಪೂರ್ಣವಾಗಿರಬೇಕಂತೆ, ಸ್ವಲ್ಪ ಅಲ್ಲ, ಪರಿಪೂರ್ಣವಾದಂಥ ಸಂತೋಷ. ಅಂಥ ಸಂತೋಷವನ್ನು ದೇವರು ನಿಮಗೆ ಕೊಡಲು ಬಯಸುತ್ತಾರೆ. ಅದಕ್ಕಾಗಿ ಆತನು ಶಿಲುಬೆಗೆ ಹೋದನು. ನೀವು ನಂಬಿದರೆ, ದೇವರೇ ನಾನು ಕೇಳುತ್ತೇನೆ, ನನಗೆ ಆ ಸಂತೋಷವನ್ನು ಕೊಡಿರಿ. ನನ್ನ ಜೀವಿತದಲ್ಲಿ, ಕುಟುಂಬದಲ್ಲಿ ಆಗಾಗ ಸಂತೋಷ ಬರುತ್ತದೆ, ಕಷ್ಟಗಳು, ಚಿಂತೆಗಳು ಇದೆ ಜಯಿಸುತ್ತದೆ. ಸ್ವಲ್ಪ ಸಂತೋಷವಾಗಿದ್ದೇನೆ, ಕೆಲವೊಂದು ಕಾರ್ಯಗಳು ಸ್ವಲ್ಪ ಸಂತೋಷವನ್ನು ಕೊಡುತ್ತದೆ, ಆದರೆ ನೀವು ಪರಿಪೂರ್ಣವಾದ ಸಂತೋಷವನ್ನು ಕೊಡುತ್ತೇನೆಂದು ಹೇಳಿದ್ದೀರಿ. ನನಗೆ ಅಂತ ಸಂತೋಷ ಬೇಕು, ನನ್ನ ಕುಟುಂಬಕ್ಕೆ ಅಂತ ಸಂತೋಷ ಬೇಕು. ಬೇಡಿಕೊಳ್ಳಿರಿ ಸಿಕ್ಕುವುದೆಂದು ದೇವರು ಹೇಳುತ್ತಾರೆ. ನೀವು ಬೇಡಿಕೊಳ್ಳಿರಿ ನಂಬಿಕೆಯಿಂದ, ಯಾಕೆಂದ್ರೆ ನಮ್ಮನ್ನು ಸಂತೋಷ ಪಡಿಸಬೇಕೆಂದೇ ನೀವು ಶಿಲುಬೆಯಲ್ಲಿ ಸತ್ತಿರಲ್ಲ. ಹಾಗಾದರೆ ಆ ಒಂದು ಸಂತೋಷವನ್ನು ನನಗೆ, ನನ್ನ ಕುಟುಂಬಕ್ಕೆ ಕೊಡಿರಿ ಎಂಬುದಾಗಿ ಕೇಳಿದರೆ ಸಂತೋಷವನ್ನು ನೀವು ಪರಿಪೂರ್ಣವಾಗಿ ಹೊಂದಿಕೊಳ್ಳುವಿರಿ. ನೀವು ನಂಬುತ್ತೀರಾ? ಹಾಗಿದರೆ ಪ್ರಾರ್ಥಿಸೋಣವಾ? ಹಾಗೆ ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ ಪ್ರಾರ್ಥಿಸಿರಿ. ಯೇಸುವೆ, ಬೇಡಿಕೊಳ್ಳಿರಿ ಸಿಕ್ಕುವುದು, ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಎಂದು ಹೇಳಿದ್ದೀರಿ. ನಾನು ಬೇಡಿಕೊಳ್ಳುತ್ತೇನೆ, ನನಗೆ ಆ ಒಂದು ಸಂತೋಷ ಬೇಕು, ನನ್ನ ಕುಟುಂಬಕ್ಕೆ ಆ ಒಂದು ಸಂತೋಷ ಬೇಕು, ಪರಿಪೂರ್ಣವಾದ ಸಂತೋಷ ಬೇಕು. ದೇವರೇ, ಈ ಸಂತೋಷವನ್ನು ಬಾಧಿಸುವಂತ ಎಲ್ಲವನ್ನು ಕೂಡ ನೀಗಿಸಿ ಪರಿಪೂರ್ಣ ಸಂತೋಷವನ್ನು ನಮಗೆ ಕೊಟ್ಟು ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.